ಪ್ರತಿ ಶಾಸಕ ಕನಿಷ್ಠ 3 ಸರ್ಕಾರಿ ಶಾಲೆ ದತ್ತು ಪಡೆಯಿರಿ ಎಂದಾಗ ಹಿಂದೆ ಮುಂದೆ ಯೋಚಿಸದೆ ರಾಮಲಿಂಗಾರೆಡ್ಡಿಯವರು ತಮ್ಮ ಕ್ಷೇತ್ರದ ಎಲ್ಲಾ ಸರ್ಕಾರಿ ಶಾಲೆಗಳನ್ನು ದತ್ತು ಪಡೆದರು. ನಂತರ ಈ ಸರ್ಕಾರಿ ಶಾಲೆಗಳಿಗೆ ಹೊಸ ರೂಪ ನೀಡಲು ಶ್ರಮಿಸಿದ್ದು ಮಾತ್ರ ಒಂದು ಸಾಹಸಗಾಥೆ. 2020 ಮಾತು. ಮಧ್ಯದಲ್ಲಿ ಕರೋನಾ ಬೇರೆ ಬಂದ್ಬಿಡ್ತು. 20ರಲ್ಲೇ ಕರೋನಾ ಬಂತು, 21ರಲ್ಲಿ ಕರೋನಾ ಬಂತು. ಆದರೂ ಕೂಡ ಪ್ರಯತ್ನ ಒಂದ್ಸಲಿ ತೊಗೊಂಡ್ಮೇಲೆ ಏನಾದರೂ ಮಾಡಬೇಕು ಅಂತೇಳಿ ಆಮೇಲೆ ನಮ್ಮ ಸ್ನೇಹಿತರಿಗೆಲ್ಲ ಹೇಳಿದೆ. ಅವರು ಕೂಡ ನಾನು ಒಂದೊಂದು ದತ್ತು ತಗೊಳ್ತೀವಿ ಅಂತ ನಮ್ಮ ಸ್ನೇಹಿತರೆಲ್ಲ ಹೇಳಿದರು. ಈಗ ತಾವರೆಕೆರೆ ಶಾಲೆ ಅಲ್ಲಿ 3 ಕಟ್ಟಡಗಳಿದೆ. ಅದರಲ್ಲಿ 2 ನಮ್ಮ ರೆಡ್ಡಿ ಜನಸಂಘದವ್ರು ಕೇಳಿಕೊಂಡೆ, 2 ಅವರು ನವೀಕರಣ ಮಾಡಿಕೊಟ್ರು. ಇನ್ನೊಂದು ಕಟ್ಟಡವನ್ನು ನಮ್ಮ ರೆಡ್ಡಿ ಜನಸಂಘದ ಅಧ್ಯಕ್ಷರು ಜಯರಾಮ್ ರೆಡ್ಡಿಯವರು ಅವರು ನವೀಕರಣ ಮಾಡಿಕೊಟ್ರು. ಮತ್ತು ತುದ್ಗುಂತ್ಪಾಳ್ಯ ಸ್ಕೂಲು ಸುಮಾರು 100 ವರ್ಷಗಳ ಇತಿಹಾಸ ಇರ್ತಕ್ಕಂಥ ಶಾಲೆ. ನಮ್ಮ GC ಚಂದ್ರಶೇಖರ್ ರಾಜ್ಯಸಭಾ ಸದಸ್ಯರು ಅವ್ರಿಗೆ ಕೇಳಿಕೊಂಡಾಗ ಅವರು ಹಣ ಒದಗಿಸ್ಕೊಟ್ರು. ಮಡಿವಾಳ ಹೈಸ್ಕೂಲು, ಕಾಲೇಜು, ಪ್ರಾಥಮಿಕ ಶಾಲೆ 3 ಕೂಡ ಸರ್ಕಾರದ ಹಣ ಮತ್ತು ನನ್ನ MLA ಗ್ರ್ಯಾಂಟು ಮತ್ತು ವೆನಿಷಾ ನೀರು ಅಂತ ನಾಮನಿರ್ದೇಶಿತ ಸದಸ್ಯರಿದ್ದಾರೆ, ಅವರು ಸ್ವಲ್ಪ ಹಣ ಕೊಟ್ಟರು. ಈ 3 ಶಾಲೆ, ಕಾಲೇಜು, ಪ್ರೈಮರಿ 3 ಕೂಡ ಕಂಪ್ಲೀಟ್ ಆಗಿದೆ ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳು ಕೂಡ ಅಲ್ಲಿದ್ದಾರೆ. ಅದೇ ರೀತಿ ಕೋರಮಂಗಲ ಶಾಲೆ, ಅದರಲ್ಲಿ ಡಾಗಾ ಅವರು ಒಂದು ಸ್ವಲ್ಪ ಕೆಲಸ ಮಾಡಿದ್ರು, ಉಳಿದಿದ್ದು ನನ್ನ ಗ್ರ್ಯಾಂಟಲ್ಲೇ. ಆಮೇಲೆ ವೆಂಕಟಾಪುರ ಶಾಲೆ, ಅಲ್ಲಿ ನಮ್ಮ ಪ್ಯಾಟ್ರಿಕ್ ರಾಜು ಅಂತ ನಮ್ಮ ಸ್ನೇಹಿತರು, ನಮ್ಮ ಕಾಂಗ್ರೆಸ್ ಮುಖಂಡರು ಅವ್ರು ಕೇಳಿಕೊಂಡೆ. ಅವರು ಸಂಪೂರ್ಣ ಕಟ್ಟಡವನ್ನು ನವೀಕರಣ ಮಾಡಿ ಮೇಲ್ಗಡೆ ಒಂದು ಫಂಕ್ಷನ್ ಹಾಲು ಕೂಡ ಮಾಡಿಕೊಟ್ರು, ಸುಮಾರು 3,000 ಅಡಿಗೆ. ಪಕ್ಕದಲ್ಲೇ ಜಗಸಂದ್ರ ಇದೆ. ನಮ್ಮ ರಾಮೋಜಿಗೌಡರು ನಮ್ಮ ಸ್ನೇಹಿತರಿಗೆ ಹೇಳಿದೆ, ಅವರು ಅದನ್ನು ಸಂಪೂರ್ಣವಾಗಿ ನವೀಕರಣ ಮಾಡಿಕೊಟ್ರು. ಮತ್ತು ಮಹಾನಗರ ಪಾಲಿಕೆಯಿಂದ ಮುಂದೆ ಆವರಣಕ್ಕೆ ಟೈಲ್ಸ್ ಹಾಕೋದು ಮತ್ತು ಮೇಲೆ ಗ್ಲಾಸ್ ರೂಫು ಮಹಾನಗರ ಪಾಲಿಕೆಯಿಂದ ಆಯಿತು. ಅದಾದಮೇಲೆ ಶ್ರೀನಿವಾಗಲ್ಗೆ ಅದು 30-40 ಇರ್ತಕ್ಕಂಥ ಒಂದು ಕಟ್ಟಡ, ಒಂದು 7 ಚದರ ಬಿಟ್ಟರೆ ಉಳಿದಿದ್ದೆಲ್ಲ ನಮ್ಮ ಚಂದ್ರಾರೆಡ್ಡಿ ಅಂತ ಕೋರಮಂಗಲ ರೆಡ್ಡಿ ಜನಸಂಘದ ಖಜಾಂಚಿಗಳವರು ಅವರು ಮಾಡಿಕೊಟ್ರು 3 ಅಂತಸ್ತಿನ ಕಟ್ಟಡ. ಈಜಿಪುರ ಪ್ರಾಥಮಿಕ ಶಾಲೆ ಒಂದು ಕಟ್ಟಡವನ್ನು ನಮ್ಮ ನಂದನ ರವಿಚಂದ್ರನ್ ಅವರು, ಇನ್ನೊಂದು ಕಟ್ಟಡ ಮತ್ತು ಉಳಿದಿರ್ತಕ್ಕಂಥ ಕೆಲಸಗಳನ್ನು ಎಲ್ಲ ಕೆಲಸಗಳನ್ನು ಕೂಡ ಅದು ನನ್ನ ಗ್ರ್ಯಾಂಟಲ್ಲೇ, ಶಾಸಕರ ಗ್ರ್ಯಾಂಟಲ್ಲಿ. ಅದಾದಮೇಲೆ ಈಜಿಪುರ ಹೈಸ್ಕೂಲು ರವಿ ರೆಡ್ಡಿಯವರು, ಅವರು ಅದನ್ನು ಸಂಪೂರ್ಣ ರಿನೋವೇಷನ್ ಮಾಡಿ ಮೇಲ್ಗಡೆ ಸುಮಾರು 3,000 ಅಡಿಯಷ್ಟು ಒಂದು ಸಭಾಂಗಣವನ್ನು ಕೂಡ ಅವರು ಕೂಡ ನಿರ್ಮಾಣ ಮಾಡಿಕೊಟ್ರು. ಮತ್ತು ರಾಜೇಂದ್ರ ನಗರದಲ್ಲಿ ಒಂದು ಕನ್ನಡ ಶಾಲೆ ಇದೆ, ಅದನ್ನು ನಮ್ಮ ಹರೀಶ್ ಬಾಬು ನಮ್ಮ ವಾರ್ಡ್ ಅಧ್ಯಕ್ಷರು ಅವರು ಅದನ್ನು ರಿನೋವೇಷನ್ ಮಾಡಿಕೊಟ್ರು. ಮತ್ತು ಅದರ ಮೇಲೆ ಸುಮಾರು 3,000 ಅಡಿಗಿಂತಲೂ ಹೆಚ್ಚಿರ್ತಕ್ಕಂಥ ಒಂದು ಸಭಾಂಗಣವನ್ನು ನಮ್ಮ UB ವೆಂಕಟೇಶ್ MLC ಅವರು ನಿರ್ಮಾಣ ಮಾಡಿಕೊಟ್ರು. ಆಮೇಲೆ ರಾಜೇಂದ್ರ ನಗರದಲ್ಲಿ ಉರ್ದು ಶಾಲೆ, ಅದು ಸುಮಾರು ಒಂದು 80 ಜನ ಮಕ್ಕಳು ಓದ್ತಾ ಇದ್ದಾರೆ. ಅಲ್ಲಿ 2 ಅಂತಸ್ತಿನ ಕಟ್ಟಡವನ್ನು ನಮ್ಮ MLA ಗ್ರ್ಯಾಂಟಲ್ಲಿ ಅದನ್ನು ಕೂಡ ಮಾಡಿಸ್ಕೊಟ್ಟೆ. ಅದಾದಮೇಲೆ ಆಡುಗೋಡಿ CR ಪೊಲೀಸ್ ಕ್ವಾರ್ಟರ್ಸಲ್ಲಿ, ಇದು ನಮ್ಮ ಹಿಂದೆ ಮೋಹನ್ ಕಾರ್ಪೊರೇಟ್ರು ಸಾಕಷ್ಟು ಕೆಲಸ ಮಾಡಿದರು. ಅವರು ಇದನ್ನು ನಾನೇ ಮಾಡ್ತೀನಿ ಅಂತ ಕೇಳಿಕೊಂಡ್ರು, ಯಾಕೆಂದರೆ ಅವರು ಅದೇ ಶಾಲೆಯಲ್ಲಿ ಓದಿದ್ದು ಅಂತ. ಅವರು ಅದನ್ನು ಸಂಪೂರ್ಣವಾಗಿ ನವೀಕರಣ ಮಾಡಿ ಕೊಟ್ಟರು. ಆಡುಗೋಡಿನಲ್ಲಿ ಪ್ರೈಮರಿ ಮತ್ತು ಹೈಸ್ಕೂಲು, ಕಾಲೇಜು 3 ಇದೆ. ಅದನ್ನು ನಮ್ಮ ಮೈಕೋ ಬಾಷ್ ಕಂಪ್ನಿ ಇದೆಯಲ್ಲ, ಅವರು ಅದನ್ನು ನವೀಕರಣ ಮಾಡಿಕೊಡ್ತಾ ಇದ್ದಾರೆ. ಜೊತೆಗೆ ಸುಮಾರು ಒಂದು 700 ಡೆಸ್ಕು ಬಾಷ್ ಕಂಪ್ನಿಯವರೇ ಕೊಟ್ಟರು. ಮತ್ತು ನಾಗರಾಜ್ ರೆಡ್ಡಿ ಅಂತ ನಮ್ಮ ಸ್ನೇಹಿತರು, ಅವರು ನಮ್ಮ ವೆಂಕಟಾಪುರ ಶಾಲೆಗೆ ಡೆಸ್ಕು 100ಕ್ಕಿಂತಲೂ ಹೆಚ್ಚು ಡೆಸ್ಕು ಕೊಟ್ಟರು. ಮತ್ತು ಡೈರಿ ಶಾಲೆ, ಅದು ನನ್ನ ಗ್ರ್ಯಾಂಟಲ್ಲೇ ಶಾಸಕರ ನಿಧಿಯಿಂದ ಅದು ಕೂಡ ರಿನೋವೇಷನ್ ಆಯಿತು. ಮತ್ತು ಈ ಎಲ್ಲ ಶಾಲೆಗಳಲ್ಲಿ
ಎಲ್ಲ ಹಿಂದೆ ತಗಡು ಡೋರ್ಗಳಿತ್ತು, ಅದನ್ನೆಲ್ಲ ತೆಗೆದು UPVC ಹಾಕಿಸಿ, ಮತ್ತು ಬಾಗಿಲುಗಳು ಅಷ್ಟೇ ಭಾಳಷ್ಟು ಕಡೆ ಎಲ್ಲ ತಗಡು ಬಾಗಿಲುಗಳೇ ಇತ್ತು, ಅದನ್ನೆಲ್ಲ ಬದಲಾಯಿಸಿ, ಮತ್ತು ಟಾಯ್ಲೆಟ್ಸ್ ಎಲ್ಲ ರಿನೋವೇಷನ್ ಮಾಡಿ, ಎಲ್ಲೆಲ್ಲಿ ಫ್ಲೋರಿಂಗು ಹೋಗಿತ್ತು ಅದೆಲ್ಲ ಕೂಡ ಹೊಸ ಫ್ಲೋರಿಂಗ್ ಹಾಕಿಸಿ, ಪೇಂಟಿಂಗು, ಇವನ್ ಎಲೆಕ್ಟ್ರಿಕಲ್ ಎಲ್ಲ ಹೊಸದಾಗೆ ಮಾಡಿಸಿದ್ದು. ಮತ್ತು ಇದ್ರ ಜೊತೆಗೆ ಎಲ್ಲ ಈ ಕಾಂಪೌಂಡು ಇದಕ್ಕೆಲ್ಲ ಕೂಡ ಸ್ಟೋನ್ ಗ್ರಾನೈಟ್ಸು, ಕ್ಲ್ಯಾಡಿಂಗು, ಕಾಂಪೌಂಡ್ಗೆ ಸ್ಟೋನ್ ಕ್ಲ್ಯಾಡಿಂಗು, ಮತ್ತು ಇನ್ಫ್ರಾಸ್ಟ್ರಕ್ಚರು ಇಷ್ಟಾದಮೇಲೆ ಮತ್ತು ಸೇಫ್ಟಿ, ಮಕ್ಕಳ ಸೇಫ್ಟಿಗೆ CC ಕ್ಯಾಮ್ರಾಸು ಹಾಕಬೇಕು ಅಂಥೇಳಿ ಎಲ್ಲ ಶಾಲೆಗಳಲ್ಲೂ ಕೂಡ CC ಕ್ಯಾಮ್ರಾಸು ಕೂಡ ಇವತ್ತು ಇದೆ. ವಿತ್ ಎಲ್ಲ ಹೆಡ್ ಮಾಸ್ಟರು ಅಥವಾ ಪ್ರಿನ್ಸಿಪಾಲು ಅಥವಾ ಹೈಸ್ಕೂಲ್ ಹೆಡ್ ಮಾಸ್ಟರ್ ಚೇಂಬರಲ್ಲೇ ಅದನ್ನು ಮಾನಿಟ್ರ್ ಮಾಡೋದಕ್ಕೂ ಕೂಡ ಅಲ್ಲಿಂದನೇ ಅವರೆಲ್ಲ ನೋಡ್ಬೋದು. ಸರ್ಕಾರಿ ಶಾಲೆಗಳಲ್ಲಿ ಕ್ಲಾಸ್ 4 ಎಂಪ್ಲಾಯೀಸ್ ಇರೋದಿಲ್ಲ. ಆವರಣ ಗುಡಿಸೋದಕ್ಕಾಗಲಿ, ಕ್ಲಾಸ್ ರೂಮ್ ಗುಡಿಸೋದಕ್ಕಾಗಲಿ, ಶೌಚಾಲಯಗಳನ್ನು ಚೆನ್ನಾಗಿಟ್ಕೊಳ್ಳೋಕ್ಕಾಗಲಿ ಅವಕಾಶ ಇಲ್ಲ. ಅದರಿಂದ ಪ್ರತಿ ಶಾಲೆಗೂ ಕೂಡ ಒಬ್ಬರನ್ನ ಈಗ ನೇಮಿಸಿದ್ದೀವಿ. ಅವರು ಪ್ರತಿದಿನ ಬಂದು ಆವರಣವನ್ನು ಚೊಕ್ಕಟವಾಗಿ ಇಟ್ಕೊಳ್ಳೋದಕ್ಕೆ ಏನು ಬೇಕೋ ಅದನ್ನು ಕೂಡ ಮಾಡ್ತಾಯಿದ್ದಾರೆ. ಮತ್ತು ಇದ್ರ ಜೊತೆಗೆ ಕಂಪ್ಯೂಟರ್ಸು, ಯಾಕೆಂದರೆ ಅವಶ್ಯಕವಾಗಿ ಎಲ್ಲ ಪ್ರೈವೇಟ್ ಶಾಲೆಗಳಲ್ಲಿ ಪ್ರಾಥಮಿಕ ಹಂತದಲ್ಲೇ ಕಂಪ್ಯೂಟರ್ಸು ಇಟ್ಟಿರ್ತಾರೆ. ನಾವು ಕೂಡ ಎಲ್ಲ ಶಾಲೆಗಳಲ್ಲಿ ಕಂಪ್ಯೂಟರ್ಸು, ಅದು ಪ್ರೈಮರಿಯಿಂದ ಹಿಡಿದು ಹೈಸ್ಕೂಲು, ಕಾಲೇಜು ಎಲ್ಲ ಕಡೆ ಕೂಡ ಕಂಪ್ಯೂಟರ್ಸು ಆ ಸಂಖ್ಯೆಗೆ ತಕ್ಕನಾಗೆ. ಮತ್ತು ಅದ್ರ ಜೊತೆಗೆ ಎಲ್ಲ ಹೆಡ್ ಮಾಸ್ಟ್ರು ಅಥವಾ ಪ್ರಿನ್ಸಿಪಾಲ್ ಚೇಂಬರ್ಸು ಎಲ್ಲ ಕೂಡ ನೀಟಾಗಿ ಚೆನ್ನಾಗಿ ಅದು ಕೂಡ ಮಾಡಿಕೊಟ್ಟಿದ್ದೀವಿ. ಹೀಗೆ ಹೊಸ ರೂಪ ಪಡೆದ ಈ ಸರ್ಕಾರಿ ಶಾಲೆಗಳಲ್ಲಿ ಏನಿಲ್ಲ ಅಂತ ಕೇಳುವ ಪ್ರಶ್ನೆಯೇ ಉದ್ಭವವಾಗುವುದಿಲ್ಲ. ಖಾಸಗಿ ಶಾಲೆಗಳಿಗೂ ಸವಾಲು ಎಸೆಯುತ್ತಿರುವ ಈ 22 ಸರ್ಕಾರಿ ಶಾಲೆಗಳಲ್ಲಿ ಅತ್ಯುತ್ತಮ ಡೆಸ್ಕ್ಗಳು, ಸ್ಮಾರ್ಟ್ ಬೋರ್ಡ್ಗಳು, ಸುಸಜ್ಜಿತ ಕಂಪ್ಯೂಟರ್ಗಳು, ಮುಖ್ಯ ಶಿಕ್ಷಕರಿಗೆ ವ್ಯವಸ್ಥಿತ ಕೋಣೆ, CC ಕ್ಯಾಮೆರಾಗಳು, ಕುಡಿಯುವ ನೀರಿನ ವ್ಯವಸ್ಥೆ, ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಶೌಚಾಲಯಗಳು, ಎಲ್ಲಕ್ಕಿಂತ ಮುಖ್ಯವಾಗಿ ಸ್ಥಳಾವಕಾಶ ಇರುವ ಶಾಲೆಗಳಲ್ಲಿ ಡೈನಿಂಗ್ ಹಾಲ್ ಹಾಗೂ ಮಕ್ಕಳ ಸಾಂಸ್ಕೃತಿಕ ವಿಕಾಸಕ್ಕಾಗಿ ಸಭಾಂಗಣಗಳನ್ನು ಕೂಡ ನಿರ್ಮಿಸಿದ್ದಾರೆ. ಇನ್ನು ನೆಲಕ್ಕೆ ವಿಟ್ರಿಫೈಡ್ ಟೈಲ್ಸ್, ಕಾರಿಡಾರ್ಗಳಿಗೆ ಗ್ರಾನೈಟ್, ತಗಡಿನ ಹಳೆಯ ಡೋರ್ಗಳ ಬದಲಾಗಿ ಮರದ ಬಾಗಿಲು, UPVC ಕಿಟಕಿಗಳನ್ನು ಅಳವಡಿಸಿ ನವೀಕರಿಸಿದ್ದಾರೆ. ಇನ್ನು ಸ್ಥಳಾವಕಾಶ ಇದ್ದ ಶಾಲೆಗಳಲ್ಲಿ ಪುಟ್ಟ ಗಿಡಮರ ಹಾಗೂ ಗಾರ್ಡನ್ ಬೆಳೆಸಿದ್ದಾರೆ. ಅಲ್ಲದೆ ಈ 22 ಸರ್ಕಾರಿ ಶಾಲೆಗಳಲ್ಲಿಯೂ ದಿನನಿತ್ಯ ಸ್ವಚ್ಛತಾ ಕಾರ್ಯಕ್ಕಾಗಿ ಸ್ವಚ್ಛತಾ ಸಿಬ್ಬಂದಿಯನ್ನು ನೇಮಿಸಿದ್ದಾರೆ. ರಾಮಲಿಂಗಾರೆಡ್ಡಿಯವರು ತಾವೇ ಸ್ವತಃ ಮುಂದೆ ನಿಂತು ರೂಪುರೇಷೆ ಹಾಕಿ ವಿಶೇಷ ಕಾಳಜಿ ವಹಿಸಿ ತಮ್ಮ ಸ್ನೇಹಿತರ ನೆರವಿನೊಂದಿಗೆ ಅತ್ಯಂತ ಗುಣಮಟ್ಟದ ಸಾಮಗ್ರಿಗಳಿಂದ ಈ ಸರ್ಕಾರಿ ಶಾಲೆಗಳನ್ನು ಅಂದವಾಗಿ ಅಭಿವೃದ್ಧಿಪಡಿಸಿರುವುದು ಕರ್ನಾಟಕವೇ ಹೆಮ್ಮೆ ಪಡುವಂತಹ ವಿಷಯ. ರಾಮಲಿಂಗಾರೆಡ್ಡಿ ಹಾಗೂ ಅವರ ಇಡೀ ತಂಡದ ಪರಿಶ್ರಮದಿಂದ ಈ ಸರ್ಕಾರಿ ಶಾಲೆಗಳ ಸಂಪೂರ್ಣ ಸ್ವರೂಪವೇ ಬದಲಾಗಿರುವ ಚಿತ್ರಣ ಇಲ್ಲಿದೆ ನೋಡಿ. ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬರ ಕನಸಿತ್ತು ಇದು ಒಂದು ಮಾದರಿ ಶಾಲೆ ಆಗಬೇಕು ಮತ್ತು ಈ BTM ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ ಶಾಲೆಗಳು ಖಾಸಗಿ ಶಾಲೆಗಳಿಂದ ಚೆನ್ನಾಗಿರಬೇಕು ಅಂತ ಅವ್ರ ಕನಸಿತ್ತು. ಹಾಗಾಗಿ ಒಂದು ಹಳೆ ಏನು ಗೋಡೆಗಳು ಬಿಟ್ಟರೆ ಇನ್ನು ಮಿಕ್ಕ ಎಲ್ಲವನ್ನು ನಾವೇ ಮಾಡಿದ್ದಾಯಿತು. ದಾನಗಳಲ್ಲಿ ಉತ್ತಮವಾದ ದಾನ ವಿದ್ಯಾದಾನ ಅಂತಾರೆ. ಅಂಥ ವಿದ್ಯಾದಾನವನ್ನು ನೀಡುವಂಥ ಈ ಶಾಲೆಗಳನ್ನು ಅವ್ರು ದತ್ತು ತಗೊಂಡಿರೋದು ತುಂಬ ಸಂತೋಷವಾಗಿದೆ. ಸಾಹೇಬರು
ದತ್ತು ತಗೊಂಡ್ಮೇಲೆ ನಾವು ಅದರ ಜವಾಬ್ದಾರಿ ತಗೊಂಡ್ಮೇಲೆ ಈಗ 100-120 ಮಕ್ಕಳು ಮತ್ತೆ ಎಕ್ಸ್ಟ್ರಾ ಆಗಿದ್ದಾರೆ. ಎಲ್ಲ ಸರ್ಕಾರಿ ಶಾಲೆಗಳು ಇವತ್ತೇನು ನಮ್ಮ ರಾಜ್ಯದಲ್ಲಿ ರಾಮಲಿಂಗ ರೆಡ್ಡಿ ಅವರು ಏನು ಅವರ ಕನಸು ಅವ್ರ ಕಾನ್ಸೆಪ್ಟ್ ಏನಿದೆ ಆ ಕಾನ್ಸೆಪ್ಟಲ್ಲಿ ಅದೇ ರೀತಿ ಮಾಡಿದ್ರೆ ಮತ್ತೆ ಶಿಕ್ಷಣ ಏನು ಇಂದಿನ ಗತವೈಭವ ಮರುಕಳಿಸೋದಕ್ಕೆ ಸಂದೇಹನೇ ಇಲ್ಲ. ನಮ್ಮ MLA ರಾಮಲಿಂಗಾರೆಡ್ಡಿ ಅವರು ನನಗೊಂದು ಸ್ಕೂಲ್ನ ರಿನ್ಯುಲೇಷನ್ ಮಾಡಿಕೊಡು ಅಂತ ಹೇಳಿದರು. ಅದಕ್ಕೆ ನಾವು ಹೋಗಿ ಚೆಕ್ ಮಾಡಿದೆ. ಅದನ್ನು ನಾನು ಇಂಟರ್ನ್ಯಾಷನಲ್ ಲೆವೆಲ್ ಥರ ಎಲ್ಲ ಅನುಕೂಲಗಳು ಮಾಡಿಕೊಟ್ಟಿದ್ದೀನಿ. ನಮ್ಮ ಜನಪ್ರಿಯ ನಾಯಕರಾದಂಥ ರಾಮಲಿಂಗಾರೆಡ್ಡಿಯವರು ನಮಗೆ ಒಂದು ಶಾಲೆಯನ್ನು ಆಧುನೀಕರಣಗೊಳಿಸೋದಕ್ಕಾಗಿ ತಿಳಿಸಿದರು. ಬಡ ಮಕ್ಕಳು ಎಲ್ಲ ಸ್ಥಿತಿವಂತರ ಮಕ್ಕಳ ಥರ ಒಂದು ಆಸ್ಥೆಟಿಕ್ ಎನ್ವೈರನ್ಮೆಂಟ್ನಲ್ಲಿ ಇರಬೇಕು ಅಂತಕ್ಕಂಥ ಒಂದು ಅವರ ಕೋರಿಕೆಯಂತೆ ನಾವು ಅದಕ್ಕೆ ಸ್ಪಂದಿಸಿದ್ದೇವೆ. ಕೇವಲ ಸರ್ಕಾರಿ ಶಾಲೆಗಳನ್ನು ಮಾತ್ರ ಅಭಿವೃದ್ಧಿಪಡಿಸಿಲ್ಲ, ಜೊತೆಗೆ ಶಾಲಾ ಫೀಸ್ ಕೂಡ ತಾವೇ ಭರಿಸಿ ಸಮವಸ್ತ್ರವನ್ನು ಅಲ್ಲಿ ಏನೇನು ಮಾಡಬೇಕಂತ ಅವರು ಹೇಳಿದ್ರು. ಅವರು ಒಂದು ಸೂಚನೆಯಂತೆ ನಮ್ಮ ಈಜಿಪುರ ಗೌರ್ಮೆಂಟ್ ಸ್ಕೂಲ್ ಅವರು ವಿದ್ಯಾವಂತರಿಗೆ ಅವ್ರಿಗೆ ಬೇಕಾದ ಎಲ್ಲ ಸೌಕರ್ಯಗಳನ್ನು ಮಾಡಿ ಹಳೆ ಬಿಲ್ಡಿಂಗ್ನೆಲ್ಲ ಹೊಡೆದಾಕಿ ಪ್ಲ್ಯಾನ್ ತಗೊಂಡು ಮಾನ್ಯ ಶಾಸಕರು ಮಂತ್ರಿಗಳಿಂದ ಸಲಹೆ ತಗೊಂಡು ಪ್ಲ್ಯಾನ್ ಪ್ರಕಾರ ಬಿಲ್ಡಿಂಗ್ ಸ್ಟಾರ್ಟ್ ಮಾಡಿದ್ವಿ. 22 ಶಾಲೆಗಳನ್ನ ನನ್ನ ಸ್ಥಳೀಯ ಕ್ಷೇತ್ರದಲ್ಲಿ ಇದೇ ರೀತಿ ನಾನು ಅಭಿವೃದ್ಧಿ ಪಡಿಸ್ಬೇಕಂತೇಳಿ ಅವ್ರದ್ದು ಡ್ರೀಮ್ ಇತ್ತು. ಏನು ಸಮಾಜ ಸೇವೆ ಮಾಡೆಲ್ ಆಗಿರಬೇಕು, ಇಡೀ ಬೆಂಗಳೂರಲ್ಲಿ ಈ ಥರ ಒಂದು ಸೇವೆ ಮಾಡೆಲ್ ಇರಬೇಕಂತೇಳಿ ಅವರ ಮಾಡಿದ ತೀರ್ಮಾನಕ್ಕೆ ನಾವು ಕೂಡ ಸ್ಪಂದಿಸಿದ್ದೀವಿ. ವೆಂಕಟಾಪುರದಲ್ಲಿ ಒಂದು ಸ್ಕೂಲು ಅಭಿವೃದ್ಧಿ ಕೊಟ್ಟರು. ನಾನು ಅದನ್ನು ರಿನಿವೇಷನ್ ಮಾಡಿ ಏನು ಎಲ್ಲ ಮೊದಲೇ ಇತ್ತು ಈ ಸ್ಕೂಲು, ಅದನ್ನು ಆಡಿಟೋರಿಯಮ್ಸು ಮತ್ತು ಒಳಗಡೆ ಟೈಲ್ಸು, ವೆಟ್ರಿಫೈಡ್ ಟೈಲ್ಸ್ಗಳು ಎಲ್ಲ ಮಾಡಿಕೊಟ್ಟಿದ್ದೀವಿ. ಈ ಒಂದು ರಾಜೇಂದ್ರ ನಗರ ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆಯನ್ನು ಒಂದು ಅಭಿವೃದ್ಧಿಗೊಳಿಸಬೇಕು ಅಂದ್ಬಿಟ್ಟು ಅವರು ಒಂದು ನಮ್ಮನ್ನು ಕರೆದಿ ಮಾತಾಡಿದ್ರು. ಅವರ ಒಂದು ಕನಸಾಗಿತ್ತು ಈ ಒಂದು ಕ್ಷೇತ್ರದಲ್ಲಿ ಎಲ್ಲ ಸರ್ಕಾರಿ ಶಾಲೆಗಳು ಒಂದು ಪ್ರೈವೇಟ್ ಮಾದರಿಯ ಒಂದು ಶಾಲೆಗಳಾಗಿ ಅದು ಪರಿವರ್ತನೆ ಆಗಬೇಕು. ಆಮೇಲೆ ಪ್ರೈವೇಟ್ ಶಾಲೆಗಳಿಗಿಂತ ಹೆಚ್ಚಾಗಿ ಒಂದು ಸೌಲಭ್ಯಗಳನ್ನು ಈ ಒಂದು ಸರ್ಕಾರಿ ಶಾಲೆಗಳಲ್ಲಿ ಕೊಡಬೇಕು ಅಂದ್ಬಿಟ್ಟು ಅವರ ಒಂದು ಕನಸನ್ನು ನನಸಾಗಿ ಮಾಡೋದಕ್ಕೆ ನಾವೆಲ್ಲ ಒಂದು ಕೈ ಜೋಡಿಸಿದ್ದೀವಿ. ಆಡುಗೋಡಿಯಲ್ಲಿರುವ ರಾಜೇಂದ್ರ ನಗರದಲ್ಲಿರುವ ಕಿರಿಯ ಪ್ರಾಥಮಿಕ ಶಾಲೆ, ಅಲ್ಲಿ ಒಂದು ಸಭಾಂಗಣ ಕಟ್ಟಬೇಕು ಅಂತ ನನಗೆ ಹೇಳಿದ್ದರು. ನಾನು ನನ್ನ MLC ಫಂಡಲ್ಲಿ ಸುಮಾರು 25 ಲಕ್ಷ ರೂಪಾಯಿಗಳನ್ನ ಅದಕ್ಕೆ ವೆಚ್ಚಿಸಿ ಮಾಡಿ ಸುಮಾರು 3000 ಅಡಿಗಳಿಗಿಂತ ಹೆಚ್ಚವಾದ ಒಂದು ಸಭಾಂಗಣವನ್ನು ಕಟ್ಟಿಸಿದ್ದೀವಿ. ನೋಡಲಿಕ್ಕೆ ಬಹಳ ಸಂತೋಷ ಆಗ್ತದೆ. ಎಲ್ಲಕ್ಕಿಂತ ಮುಖ್ಯವಾಗಿ BTM ಲೇಔಟ್ನ ಈ 22 ಸರ್ಕಾರಿ ಶಾಲೆಗಳು ಈಗ ಹೊಸ ರೂಪ ಪಡೆಯುವಂತಹ ಪ್ರಕ್ರಿಯೆಯಲ್ಲಿ ಶಿಕ್ಷಣಾಧಿಕಾರಿಗಳು ಕೂಡ ಪ್ರಮುಖ ಪಾತ್ರ ವಹಿಸಿದ್ದಾರೆ. ದತ್ತು ಪಡೆದ ನಂತರ ಆಗಿದ್ದೇ ಒಂದು ನಿಜವಾದ
ಒಂದು ಎಜುಕೇಷನ್ ಡಿಪಾರ್ಟ್ಮೆಂಟಿನ ಒಂದು ಶಾಲೆಗಳ ಸಂಪೂರ್ಣ ಚಿತ್ರಣ ಏನು ಈ ಕ್ಷೇತ್ರದಲ್ಲಿ ಬದಲಾವಣೆ ಆಯಿತು. ಕೆಲವು ಶಾಲೆಗಳು ಸಂಪೂರ್ಣವಾಗಿ ಹೊಸ ಕಟ್ಟಡವನ್ನು ಪಡೆದವು. ಉದಾಹರಣೆಗೆ ಶ್ರೀನಿವಾಗಲು, ತಾವರೆಕೆರೆ, ಉರ್ದು ಶಾಲೆ, ರಾಜೇಂದ್ರ ನಗರ ಇತ್ಯಾದಿಗಳು. ಇನ್ನುಳಿದಂಥ ಎಲ್ಲ ಶಾಲೆಗಳು ಸರ್ಕಾರಿ ಶಾಲೆಗಳ ರೂಪದಲ್ಲಿ ಅವು ಇಲ್ಲ. ಈಗ ಇಂಟರ್ನ್ಯಾಷನಲ್ ಲೆವೆಲ್ ಮಾದರಿಯಲ್ಲಿ ಆ ಕಟ್ಟಡಗಳಾಗಿದ್ದಾವೆ. ಇದಲ್ಲದೆ ಖುದ್ದು ಉಸ್ತುವಾರಿ ವಾರದಲ್ಲಿ ಪ್ರತಿ ಶಾಲೆಗೂ ಕನಿಷ್ಠ 2 ಬಾರಿಯಾದರೂ ವೈಯಕ್ತಿಕವಾಗಿ ಭೇಟಿ ನೀಡಿ ಖುದ್ದು ಉಸ್ತುವಾರಿಯನ್ನು ನಡೆಸ್ತಿರುವಂತಹ ಇಂತಹ ಒಂದು ಮಹನೀಯರ ಒಂದು ಕ್ಷೇತ್ರದಲ್ಲಿ ಕೆಲಸ ಮಾಡೋದು ನನಗಂತೂ ನಿಜವಾಗ್ಲೂ ಹೆಮ್ಮೆಯ ವಿಚಾರ. ಇಷ್ಟೆಲ್ಲ ಸೌಲಭ್ಯಗಳನ್ನು ನಮ್ಮ ಎಲ್ಲ ಶಿಕ್ಷಕರು, ನಮ್ಮ ಎಲ್ಲ ವಿದ್ಯಾರ್ಥಿಗಳು, ಮುಖ್ಯೋಪಾಧ್ಯಾಯರು ಸಂಪೂರ್ಣವಾಗಿ ಸದುಪಯೋಗ ಪಡಿಸ್ಕೊಳ್ತಾರೆ ಅಂತ ಅವರ ಮೂಲಕ ನಾನು ಹೇಳ್ತಾ ಸಾಹೇಬರಿಗೆ ನಾನು ಆಭಾರಿಯಾಗಿರುತ್ತೇನೆ. ನಮಸ್ಕಾರ. ಇನ್ನು ಶಾಲೆಗಳಿಗೆ ಹೊಸ ರೂಪ ನೀಡಿದ ಶ್ರೀ ರಾಮಲಿಂಗಾ ರೆಡ್ಡಿ ಅವರನ್ನು ಶಾಲೆಗಳಲ್ಲಿ ಓದುವ ಪ್ರತಿ ಮಗು, ಕಲಿಸೋ ಪ್ರತಿ ಗುರುವು ಸ್ಮರಿಸುತ್ತಿದ್ದಾರೆ. ನನ್ನ ಹೆಸರು ಅಂಜಲಿ. ನಾನು GHPS ಜಗಸಂದ್ರ ಶಾಲೆ 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. I am personally satisfied with the school. I hail from a very poor family and yet I am able to study. ಇಲ್ಲಿರೋ ಲೈಬ್ರರಿ ರೂಮು, ಅಡಿಟೋರಿಯಮ್ಮು, ಕಂಪ್ಯೂಟರ್ ರೂಮು, ಲ್ಯಾಬ್ ಸೆಷನ್ನು ಎಲ್ಲ ತುಂಬ ಚೆನ್ನಾಗಿ ನಡೀತಾ ಇದೆ. ಇಲ್ಲಿ ಒಂದು ಕಾಲೇಜ್ ಇದೆ ಒಂದು ಅಂತ ಯಾರು ಜನಗಳಿಗೆ ಗೊತ್ತೂ ಆಗ್ತಿರ್ಲಿಲ್ಲ. ಆ ರೀತಿಯಾಗಿ ಇತ್ತು ಮೊದಲು. ಮಾಮೂಲಿ ಎಲ್ಲ ಸರ್ಕಾರಿ ಕಾಲೇಜುಗಳು ಯಾವ ಮಟ್ಟದಲ್ಲಿ ಇದ್ದು ಆ ರೀತಿಯಲ್ಲಿ ಇದ್ದು ನಮ್ಮ ಕಾಲೇಜ್ ಕೂಡ ಹಾಗೇ ಇತ್ತು. ಆದರೆ ಈ ವರ್ಷ ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿ ಸಾಹೇಬರ ಒಂದು ಕೃಪೆಯಿಂದ, ಅವರ ಒಂದು ಉದಾರತೆ ಇಂದಾಗಿ ಇವತ್ತು ನಮ್ಮ ಇಡೀ ಕಾಲೇಜ್ ಒಂದು ಯಾರು ಗುರುತಿಸ್ಲಿಕ್ಕೆ ಆಗದೇ ಇರುವಂತಹ ಒಂದು ಬದಲಾವಣೆಯನ್ನು ಹೊಂದಿದೆ. ಅವರು ಹೇಳಿದಂಗೆ ಅವರ ಮಾತಿಗೆ ತಕ್ಕಂತೆಯೇ ಅವರ ಟೀಮು ಅವರು ಸಹ ಅದನ್ನು ಮಾಡ್ತಾ ಬಂದಿದ್ದಾರೆ. ಈಗ ಹಾಳು ಬಿದ್ದಂತಹ ಎಲ್ಲ ರೂಮ್ಸನ್ನು ರಿನೋವೇಟ್ ಮಾಡಿ ಒಂದು ದೊಡ್ಡ ಪ್ರಾಜೆಕ್ಟರ್ ರೂಮ್ ಮಾಡಿದ್ದಾರೆ. ಅವರ ವಿಷನ್ ಹೇಗಿತ್ತು ಅಂತ ಹೇಳಿದರೆ, ಆ ಮಕ್ಕಳು ಯಾವ ಮಕ್ಕಳಿಗೆ ಸಹ ಶಿಕ್ಷಣದಿಂದ ವಂಚಿತರಾಗಬಾರ್ದು ಅಂತ ಹೇಳುವ ಒಂದೇ ಒಂದು ಉದ್ದೇಶ. BTM ವಿಧಾನಸಭಾ ಕ್ಷೇತ್ರ, ಸುದಗುಂಟೆಪಾಳ್ಯ ವಾರ್ಡ್. ಶ್ರೀಯುತ ರಾಮಲಿಂಗಾರೆಡ್ಡಿ ಸರ್ ಅವರು ನಮ್ಮ ಶಾಲೆ, ಸರ್ಕಾರಿ ಶಾಲೆಯನ್ನು ದತ್ತು ತಗೊಂಡಿದ್ದಾರೆ. ದತ್ತು ತಗೊಂಡು ಇಲ್ಲಿನ ಸರ್ವತೋಮುಖ ಬೆಳವಣಿಗೆ, ಶಾಲೆಗೆ ಬೋರ್ಡ್ಗಳು, ನಾವು ಏನು ಇವಾಗ ಮಾದರಿ ಬೋರ್ಡ್ಗಳು ಅಂತ ಹೇಳ್ತಾ ಇದೀವಿ, ಅದನ್ನು ಸಹಿತ ಒದಗಿಸ್ಕೊಟ್ಟಿದ್ದಾರೆ. ಹೋದ ವರ್ಷದ ದಾಖಲಾತಿಗೆ ಹೋಲಿಸಿದಾಗ ಇಲ್ಲಿ ನಮಗೆ ನಮ್ಮ ರಾಮಲಿಂಗಾರೆಡ್ಡಿ ಸರ್ ಇಲ್ಲಿ ಶಾಲೆಯನ್ನು ದತ್ತು ತಗೊಂಡ್ಮೇಲೆ ಒಳ್ಳೆ ದಾಖಲಾತಿ ಆಗಿದೆ. ಕುತ್ಕೊಳ್ಳಲಿಕ್ಕೆ ಡೆಸ್ಕ್ ಇಲ್ಲ, ಟೀಚರ್ಸ್ಗಳಿಗೆ ಟೇಬಲ್ ಇಲ್ಲ, ಚೇರ್ಗಳಿಲ್ಲ ಅಂತ ಕೇಳ್ಕೊಂಡ್ವಿ. ಆಯ್ತಮ್ಮ ಅಷ್ಟೇ, ಒಂದೇ ಮಾತನ್ನು ಒಂದು ಸಾರಿ ಹೇಳ್ತಿದ್ದೆ ನಾನು. ಆಯ್ತಮ್ಮ ಅಂತ ಒಪ್ಕೊಂಡೋದ್ಮೇಲೆ ಒಂದು ವಾರದೊಳಗಡೆ ಬಂದರು. ಈ ಶಾಲೆಯನ್ನು ಮಾನ್ಯ ರಾಮಲಿಂಗಾರೆಡ್ಡಿ ಸಾಹೇಬರು ದತ್ತು ತಗೊಂಡು ಈ ಶಾಲೆ ಸಮಸ್ತ ಭೌತಿಕ ಮತ್ತು ಶೈಕ್ಷಣಿಕವಾಗಿ ಸಂಪೂರ್ಣವಾಗಿ ಅಭಿವೃದ್ಧಿಪಡಿಸಿದ್ದಾರೆ. ದಾಖಲಾತಿ ಈ ಕಳೆದ ವರ್ಷದಿಂದ ಸುಮಾರು ಪ್ರಾಥಮಿಕ, ಪ್ರೌಢ ಮತ್ತು ಕಾಲೇಜಲ್ಲಿ 1200 ಮಕ್ಕಳು ಇಲ್ಲಿ ದಾಖಲಾಗಿದ್ದಾರೆ. ನಮ್ಮ ಮಕ್ಕಳಿಗೆ ಯೂನಿಫಾರ್ಮ್ ಆಗಿರ್ಬೋದು, ಸ್ವೆಟರ್ಸ್ ಆಗಿರ್ಬೋದು, ಅಥವಾ ಊಟದ ತಟ್ಟೆ ಆಗಿರ್ಬೋದು, ಯಾವುದೇ ರೀತಿ ಎಲ್ಲ ರೀತಿಯ ಸೌಕರ್ಯಗಳನ್ನು ನಮ್ಮ ಶಾಲೆಗೆ ಒಂದು ರೀತಿ ಕಾಮಧೇನುವಿನಂತೆ ನಮಗೆ ಮಾಡಿಕೊಡ್ತಾ ಇದ್ದಾರೆ. ಈ ಸಂಸ್ಥೆಯನ್ನು ದತ್ತು ತೆಗೆದುಕೊಂಡು ಶಾಲಾಭಿವೃದ್ಧಿಯನ್ನು ಆಧುನಿಕ ಸ್ಪರ್ಶ ನೀಡಿ ಸಂಸ್ಥೆಯನ್ನು ಉನ್ನತೀಕರಿಸಿ ದೆಹಲಿ ಮಾದರಿ ಸರ್ಕಾರಿ ಶಾಲೆ ಥರ ನಿರ್ಮಾಣ ಮಾಡೋದನ್ನು ಆಶಯಪಟ್ಟು ನವೀಕರಣ ಕ್ರಿಯೆ ನಡೆಯುತ್ತಿದೆ. ನಮ್ಮ ಶಾಲೆನ ತುಂಬ ಅಭಿವೃದ್ಧಿಗೊಳಿಸಿದ್ದಾರೆ. ಆಧುನಿಕ ರೀತಿಯಲ್ಲಿ ಎಲ್ಲ ಸೌಕರ್ಯಗಳನ್ನು ಒದಗಿಸಿಕೊಟ್ಟಿದ್ದಾರೆ. ಬರೀ ಶಿಕ್ಷಕ ವಿದ್ಯಾರ್ಥಿಗಳಷ್ಟಲ್ಲದೆ ಇಡೀ BTM ಲೇಔಟ್ನ ಶ್ರೀಸಾಮಾನ್ಯರು ಕೂಡ ಶಿಕ್ಷಣ ಕ್ರಾಂತಿಗೆ ಮೂಲ ಕಾರಣೀಕರ್ತರಾದ ರಾಮಲಿಂಗಾ ರೆಡ್ಡಿ ಅವರಿಗೆ ಕೃತಜ್ಞತೆ ಸಲ್ಲಿಸುತ್ತಿದ್ದಾರೆ. ಪ್ರೈವೇಟ್ ಸ್ಕೂಲ್ಗೆ ಹೋದಾಗ ಯಾವ ರೀತಿ ವಾತಾವರಣಗಳಿದೆ, ಆ ರೀತಿ ನಮ್ಮ ಸರ್ಕಾರಿ ಶಾಲೆಗಳನ್ನ ವಾತಾವರಣ ಸೃಷ್ಟಿ ಮಾಡೋ ಒಂದು ಏಕೈಕ ಉದ್ದೇಶದಿಂದ ಇವತ್ತು 22 ಶಾಲೆಗಳನ್ನ ಇವತ್ತು ಅಭಿವೃದ್ಧಿ ಆಗಿದೆ. ನಮ್ಮ BTM ವಿಧಾನಸಭಾ ಕ್ಷೇತ್ರದ ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಅವರು ಒಂದು ಮಾತು ಹೇಳ್ತಾ ಇದ್ರು, ವಿದ್ಯಾರ್ಥಿಗಳು ಯಾವತ್ತೂ ಸೋಲಬಾರದು, ಈ ರಾಜ್ಯಕ್ಕೆ ಮತ್ತು ರಾಷ್ಟ್ರಕ್ಕೆ ಕೀರ್ತಿ ತರುವಂಥ ವಿದ್ಯಾರ್ಥಿಗಳಾಗಿ ರೂಪುಗೊಳ್ಳಬೇಕು ಅನ್ನೋ ಒಂದು ದೂರದೃಷ್ಟಿ ಇಟ್ಟುಕೊಂಡು ಸ್ಕೂಲುಗಳನ್ನು ಮಾಡಿದ್ದಾರೆ. 1902ರಲ್ಲಿ ಇದು ಪ್ರಾರಂಭವಾದಂಥ ಶಾಲೆ. ಇವರು ಬರೋದಕ್ಕೆ ಮೊದಲು
ನಮ್ಮ ಪಕ್ಕದಲ್ಲೇ ಇರ್ತಕ್ಕಂಥ ಮನೆ ಕಾಂಪೌಂಡ್ನಲ್ಲಿ ಈ ಸರ್ಕಾರಿ ಶಾಲೆಯ ಹುಡುಗರಿಗೆ ಪಾಠ ಹೇಳ್ಕೊಡ್ತಾಯಿದ್ರು. ಶಾಲೆ ಭಾಳ ದುರಸ್ಥಿತಿಯಲ್ಲಿತ್ತು. ರಿಪೇರಿ ಮಾಡೋದಕ್ಕೆ ಅನುಕೂಲ ಮಾಡಿಕೊಡೋದಕ್ಕೆ ಊರಿನವರು ಸಹ ಸಹಕರಿಸದೆ ಹೋದಂಥ ಸಮಯದಲ್ಲಿ ನಮ್ಮ ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಅವರು ಶ್ರಮ ವಹಿಸಿ ಅವರು ಇಲ್ಲಿ ಮತ್ತೆ ಸ್ಕೂಲು ಚಾಲನೆ ಮಾಡೋದಕ್ಕೆ ಅನುಕೂಲ ಮಾಡಿಕೊಟ್ರು. ಈ ಶಾಲೆ ತುಂಬ 30 ವರ್ಷಗಳಿಂದ ತುಂಬ ಹದಗೆಟ್ಟಿತ್ತು. ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬರು ದತ್ತಗೊಳ್ಳೋದ್ರಿಂದ ಈ ಶಾಲೆ ಮಾದರಿ ಶಾಲೆಯಾಗಿ ಪರಿಗಣಿಸಿದೆ. ಈ ಭಾಗದ ಮಕ್ಕಳು ಈ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಣ ಪಡೆದು ಒಳ್ಳೆಯ ಹುದ್ದೆ ಹೋದಾಗ ಅವರ ಕನಸು ಈಡೇರುತ್ತೆ ಅಂತ ಭಾವಿಸುತ್ತೆ. ಕ್ಷೇತ್ರದ ಸರ್ವತೋನ್ಮುಖ ಅಭಿವೃದ್ಧಿಯಲ್ಲಿ ಒಂದಾದಂತಹ ವಿದ್ಯಾಭ್ಯಾಸ ಕೂಡ ನಮ್ಮ ವೆಂಕಟಾಪುರ ಹಾಗೂ ಜಗಸಂದ್ರ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ವಿದ್ಯಾಭ್ಯಾಸ ಉನ್ನತ ಮಟ್ಟದಲ್ಲಿ ಇರಬೇಕು ಅನ್ನೋ ಒಂದು ಉದ್ದೇಶದಿಂದ ಪ್ರೈವೇಟ್ ಸ್ಕೂಲ್ ತರ ಹೆಂಗೆ ಅವ್ರ ಮಕ್ಕಳು ಹೋಗ್ತಾರೆ ಅದೇ ತರ ಗೌರ್ಮೆಂಟ್ ಸ್ಕೂಲಲ್ಲಿ ಫೆಸಿಲಿಟೀಸ್ ಇದೆ. ಈಗ ಇದೊಂದು ಕೋರ್ಮಲ್ ಒಂದು ಶಾಲೆ, ಇದು ಸುಮಾರು ಒಂದು 60-70 ವರ್ಷದ್ದು ಶಾಲೆ. ಇದು ಹಳೆ ಕಟ್ಟಡ ಇತ್ತು. ಇದು ಸ್ಕೂಲ್ ಅಂದ್ರೆ ದೇವ್ರಿಗಿನ ದೊಡ್ಡ ಸಮ್ಮಾನ. ಬಡವರು ಮಕ್ಕಳು ಎಲ್ಲ ಬಡವರು, ಕೆಲವರು ಫೀಸ್ ಕಟ್ಟಕ್ಕಾಗ್ತಾ ಇಲ್ಲ. ಇವತ್ತು ಈ ಶಾಸಕರು ರಾಮಲಿಂಗಾರೆಡ್ಡಿ ಸಾಹೇಬರಿಗೆ ಇವತ್ತು ಒಂದು ಮಾದರಿ ಶಾಲೆಗಳು ಮಾಡ್ತಾ ಇದ್ದಾರೆ. ನಮ್ಮ ಶಾಸಕರು ಸನ್ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿ ಅಣ್ಣನವರು 22 ಶಾಲೆಗಳನ್ನು ದತ್ತು ತಗೊಂಡಿದ್ದಾರೆ. ಅದರಲ್ಲಿ ನಮ್ಮ ಜಗಸಂದ್ರ ವಾರ್ಡ್ನಲ್ಲಿ 2 ಶಾಲೆ ತಗೊಂಡಿದ್ದಾರೆ. 2 ಶಾಲೆನೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಮಗೊಂದು ಹೆಮ್ಮೆಯ ವಿಷಯ ಆಗ್ತಾ ಇದೆ. ನಮ್ಮ ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ದುಡಿತಾ ಇದ್ದಾರೆ. ನಮ್ಮ ಶಾಲೆಯನ್ನು ದತ್ತು ತಗೊಂಡು ಹಂಗೆ ಅಕ್ಕಪಕ್ಕದ ಶಾಲೆಗಳನ್ನು 22 ಶಾಲೆಯನ್ನು ದತ್ತು ತಗೊಂಡಿರೋದ್ರಿಂದ ಅದು ನಮಗೂ ಹೆಮ್ಮೆಯ ವಿಷಯನೇ. ಹೀಗೆ ರಾಮಲಿಂಗಾರೆಡ್ಡಿಯವರು ತಮ್ಮ ಜೊತೆಗಿರುವ ಇಡೀ ತಂಡದೊಂದಿಗೆ ಹಗಲಿರುಳು ಶ್ರಮಿಸಿ ತಮ್ಮ ಕ್ಷೇತ್ರದ 22 ಸರ್ಕಾರಿ ಶಾಲೆಗಳ ವಿಧಿ ಬರಹವನ್ನೇ ಬದಲಿಸಿ ವಿದ್ಯಾವಿಧಾತರಾಗಿದ್ದಾರೆ. ಇಷ್ಟೆಲ್ಲ ಕೆಲಸಕ್ಕೆ ಕೈ ಜೋಡಿಸಿದ ಪ್ರತಿಯೊಬ್ಬರನ್ನೂ ಅವರು ಸ್ಮರಿಸುತ್ತಾರೆ. ಮತ್ತು ಇದ್ರ ಜೊತೆಗೆ ನಮಗೆ ನಾವು ಇಷ್ಟೆಲ್ಲ ಮಾಡಬೇಕಾಗಿದ್ದರೆ ನಮಗೆ ನಮ್ಮ ಬಿ ಅವರು ಮತ್ತು ಅದೇ ರೀತಿ DDP ಅವರು ಮತ್ತು ನಮ್ಮ ಪ್ರಿನ್ಸಿಪಾಲ್ಸು ಮತ್ತು ಹೈಸ್ಕೂಲ್ ಹೆಡ್ ಮಾಸ್ಟರ್ಸು, ಪ್ರಾಥಮಿಕ ಶಾಲೆಯ ಹೆಡ್ ಮಾಸ್ಟರ್ಸು ಮತ್ತು ಟೀಚರ್ಸು ಎಲ್ಲರೂ ಕೂಡ ಭಾಳ ಸಹಕಾರ ಕೊಟ್ಟರು. ಯಾಕೆಂದರೆ ಶಾಲೆ ನಡೆಯುವಂಥ ಸಂದರ್ಭದಲ್ಲಿ ಈ ಕೆಲಸ ನಡೀತಾನೇ ಇತ್ತು. ಅದರಿಂದ ಎಲ್ಲರ ಸಹಕಾರದಿಂದ ಇದೆಲ್ಲ ಕಂಪ್ಲೀಟ್ ಆಯಿತು. ಮತ್ತು ಎಲ್ಲದಕ್ಕೂ ಇಂಪಾರ್ಟೆಂಟಾಗಿ ನಮಗೆ ನಮ್ಮ ಎಕ್ಸ್ ಕಾರ್ಪೊರೇಟರ್ಸು, ನಮ್ಮ ಮಂಜುನಾಥ್ ರೆಡ್ಡಿಯವರು, ಅದೇ ರೀತಿ ಮಂಜುನಾಥ್ ಮತ್ತು ರಾಮಚಂದ್ರ ಮತ್ತು ಮಂಜುಳಾ ಸಂಪತ್ತು, ಅದೇ ರೀತಿ ಗೋವರ್ಧನ್, ಅದೇ ರೀತಿ ಆನಂದ್ ಅವರು ಎಲ್ಲ ಆ ಭಾಗದಲ್ಲಿ ಶ್ರೀನಿವಾಗಲು ಮತ್ತು ಈಜಿಪುರ, ಶ್ರೀನಿವಾಗಲಿನಲ್ಲಿ ಪ್ರಕಾಶು, ಮಹಾದೇವು, ಮತ್ತು ಈ ಕಡೆ ಈಜಿಪುರದಲ್ಲಿ ಶಂಕರ್, ಶ್ರೀರಾಮು, ನಂದ ಮತ್ತು ಇತರರು, ಮತ್ತು ಮಡಿವಾಳದಲ್ಲಿ ಅಲ್ಲಿನ ನಮ್ಮ ವಾರ್ಡ್ ಪ್ರೆಸಿಡೆಂಟ್ಸು ನಂದಕುಮಾರ್ ಅವರೆಲ್ಲ, ಅದೇ ರೀತಿ ನಮ್ಮ ವೆಂಕಟಾಪುರದಲ್ಲಿ ನಮ್ಮ ಗಣೇಶು, ಲಕ್ಷ್ಮೀ ಜಲಪತಿ ಮತ್ತು ನಂಜಪ್ಪ ಅವರು ಎಲ್ಲ ಕಡೆ ಕೂಡ ನಮಗೆ ಲೋಕಲ್ ಸಹಕಾರ ಕೊಟ್ಟಿದ್ದರಿಂದ ಇದೆಲ್ಲ ಮಾಡೋದಕ್ಕೆ ಸಾಧ್ಯ. ಮತ್ತು ಈ ಸಂದರ್ಭದಲ್ಲಿ ನಾವು SDMC ಅವರು ಕೂಡ ಧನ್ಯವಾದಗಳನ್ನು ಹೇಳಬೇಕಾಗುತ್ತೆ. ಅವರ ಸಹಕಾರ ಕೂಡ ನಮಗೆ ಅಗತ್ಯ ನಮಗೆ. ಮತ್ತು ಈ ಸಂದರ್ಭದಲ್ಲಿ ನಾನು ಶ್ರೀ ಸುರೇಶ್ ಕುಮಾರ್ ಅವರು ಆಗ ವಿದ್ಯಾಮಂತ್ರಿಗಳಾಗಿದ್ದರು, ದೊರಸ್ವಾಮಿಯವರು ಅಡ್ವೈಸರ್ ಆಗಿದ್ದರು, ಮತ್ತು ಆಗಿದ್ದಂಥ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು, ಕಮಿಷನರ್ ಅವರು, ಇವರೆಲ್ಲ ಕೂಡ ದತ್ತು ಕೊಟ್ಟಿದ್ದರಿಂದ ನಾವು ಇದಿಷ್ಟೆಲ್ಲ ಮಾಡೋದಕ್ಕೆ ಸಾಧ್ಯ ಆಗಿದೆ. ಈ ಸಂದರ್ಭದಲ್ಲಿ ಅವರೆಲ್ಲರಿಗೂ ಕೂಡ ಧನ್ಯವಾದಗಳು ಹೇಳ್ತೀನಿ. ಇನ್ನು ರಾಮಲಿಂಗಾರೆಡ್ಡಿಯವರ ಸಲಹೆ ಮೇರೆಗೆ ಬಿಲ್ಡರ್ಸ್ NGV ಕ್ಲಬ್ ಅಧ್ಯಕ್ಷರಾದ HN ವಿಜಯರಾಘವ ರೆಡ್ಡಿ ಕಂಪ್ಯೂಟರ್ ರೂಮ್ಗಳಿಗಾಗಿ AC ವ್ಯವಸ್ಥೆ ಮಾಡಿದ್ದಾರೆ. ಹಾಗೂ ದಿವಂಗತ P ಗೋಪಿನಾಥ್ ರೆಡ್ಡಿ ಅವರ ಸ್ಮರಣಾರ್ಥವಾಗಿ SRP ಗ್ರೂಪ್ ಸ್ವಚ್ಛತಾ ಸಿಬ್ಬಂದಿಯ ವ್ಯವಸ್ಥೆಯ ಜೊತೆಗೆ ಮಕ್ಕಳಿಗೆ ಸಮವಸ್ತ್ರ ಕಲ್ಪಿಸಿದ್ದಾರೆ. ಕೇವಲ ಇವರಷ್ಟೇ ಅಲ್ಲ, ಬಾಷ್ ಆಡಳಿತ ಮಂಡಳಿಯ ವಿಜಯ್ ಕುಮಾರ್, ಗುರುಮೂರ್ತಿ, ಜ್ಞಾನೇಶ್, ಕುದುರೆಮುಖ ಸಂಸ್ಥೆ, KPRS & ಅಸೋಸಿಯೇಟ್ಸ್ನ KK ಪ್ರಕಾಶ್, ಸುಹಾಸ್, ಗಣೇಶ್ ಬಾಬು, ತೋಟಗಾರಿಕೆ ಇಲಾಖೆಯ ನಿರಂಜನ್, RRBC ರಂಜಿತ್ ಶಾ, ಆಕ್ಸೆಲ್ ಇಂಡಿಯಾದ ಮಹೇಂದ್ರನ್ ಬಾಲಚಂದ್ರನ್ ಹಾಗೂ ಮಹೇಶ್ ಕಾರಂತ ಕೂಡ ಈ ಸರ್ಕಾರಿ ಶಾಲೆಗಳು ನವೀಕರಣ ಆಗುವುದಕ್ಕೆ ಸಹಾಯ ಮಾಡಿದ್ದಾರೆ. ಇಷ್ಟಲ್ಲದೆ ಶಾಲೆಗಳಿಗೆ ಹೊಸ ರೂಪ ನೀಡುವಲ್ಲಿ
ಹಾಗೂ ಶಾಲಾ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹಲವು ದಾನಿಗಳು ನೆರವು ನೀಡಿದ್ದಾರೆ. ಬ್ಯಾಗ್ಸ್, ನೋಟ್ಬುಕ್ಸ್, ಜಾಮೆಟ್ರಿ ಬಾಕ್ಸ್, ಪ್ರೌಢಶಾಲೆ ವಿದ್ಯಾರ್ಥಿಗಳಿಗೆ 1 ಜೊತೆ ಬಿಳಿ ಸಮವಸ್ತ್ರ, ಕಾಲೇಜು ವಿದ್ಯಾರ್ಥಿಗಳಿಗೆ 2 ಜೊತೆ ಸಮವಸ್ತ್ರ, ಪ್ರೌಢಶಾಲೆ ಹಾಗೂ ಕಾಲೇಜು ವಿದ್ಯಾರ್ಥಿಗಳಿಗೆ ಶಾಲಾ ಶುಲ್ಕ, ಪುಟಾಣಿ ಮಕ್ಕಳಿಗೆ ನಲಿಕಲಿ ಚೇರ್ಸ್ ಹಾಗೂ ರೌಂಡ್ ಟೇಬಲ್ಸ್, ಶಾಲಾ ಸಿಬ್ಬಂದಿಗೆ ಟೇಬಲ್ಸ್ ಹಾಗೂ ಚೇರ್ಸ್, ಕ್ಲಾಸ್ ರೂಮ್ಗಳಿಗೆ ಗ್ರೀನ್ ಬೋರ್ಡ್, ನೋಟಿಸ್ ಬೋರ್ಡ್, ಎಲ್ಲಾ ಶಾಲೆಗಳಿಗೆ ಗ್ರಂಥಾಲಯಗಳು, ವಿಜ್ಞಾನ ಪ್ರಯೋಗಾಲಯಗಳು, ಶುದ್ಧ ಕುಡಿಯುವ ನೀರಿಗಾಗಿ RO ಪ್ಲಾಂಟ್ಸ್, ಸ್ವಚ್ಛತಾ ಸಿಬ್ಬಂದಿ ವ್ಯವಸ್ಥೆ, ಎಲ್ಲಾ ಶಾಲೆಗಳಿಗೆ ಸಿಸಿ ಕ್ಯಾಮೆರಾ ಹಾಗೂ ಮಾನಿಟರ್ ಟಿವಿಗಳು, ವಿದ್ಯಾರ್ಥಿಗಳಿಗೆ ಹೊಸ ಡೆಸ್ಕ್ ಹಾಗೂ ಚೇರ್ಸ್, ಸುಸಜ್ಜಿತ ಕಂಪ್ಯೂಟರ್ ಕೊಠಡಿಗಳು, ಪ್ರೌಢಶಾಲೆ ಮಕ್ಕಳಿಗೆ ಟ್ಯಾಬ್ಸ್ ಇವೆಲ್ಲವನ್ನೂ ನೀಡಿರುವ ದಾನಿಗಳು ಇಲ್ಲಿದ್ದಾರೆ. ಧೀರಜ್ ಡಾಗಾ, DPS ವಿದ್ಯಾಸಂಸ್ಥೆಯ ಮನ್ಸೂರ್ ಅಲಿ ಖಾನ್, ಟೆಕ್ಸಸ್ ಟೈಲ್ಸ್ ಇಂಟರ್ನ್ಯಾಷನಲ್, ಕಲರ್ ಕಾನ್ಸೆಪ್ಟ್ ಇಂಟರ್ನ್ಯಾಷನಲ್, ಕೆಸ್ಕನ್ ಇಂಡಿಯನ್ ಪ್ರೈವೇಟ್ ಲಿಮಿಟೆಡ್, ಯೂಸುಫ್ ಖಾನ್, ಪ್ರದೀಪ್ ಗೋಪಾಲ್, ಮಂಗಮ್ಮನ ಪಾಳ್ಯದ ನಾಗರಾಜ್, ಯುವ ಸೇವಾ ಸಮಿತಿ, ಸಿದ್ದಾಪುರದ ಮುರಳಿ, ಶ್ರೀನಿವಾಗಿಲು ಮಹದೇವ, ರಾಜೀವ್ ಗೌಡ, ವೆಂಕಟಾಪುರದ ಗಣೇಶ್, ಈಜಿಪುರ ಶ್ರೀನಾಥ್, ಗಾಂಧಿ ಕಾಲೋನಿಯ ನಿಶಾ, ಶೇಷಾದ್ರಿಪುರ ದಿನೇಶ್, ತಾವರಕೆರೆಯ ರಾಜಪ್ಪ, ಚಂದ್ರಪ್ಪ, ಶಂಕರೇಗೌಡ ಹಾಗೂ ಜನಾರ್ದನ್. ಪ್ರತಿ ಮಕ್ಕಳಿಗೂ ಉತ್ತಮ ಗುಣಮಟ್ಟದ ಶಿಕ್ಷಣ ಸಿಗಬೇಕು. ಎಲ್ಲೇ ಹೋದರೂ BTM ಲೇಔಟ್ ಮಗು ಸೋಲಬಾರದು. ಅತ್ಯುನ್ನತ ಸ್ಥಾನಗಳಲ್ಲಿ ತಮ್ಮ ಕ್ಷೇತ್ರದ ಮಕ್ಕಳು ಬಂದು ಕೂರಬೇಕು ಅನ್ನೋ ಮಹಾನ್ ಕನಸು ಕಂಡ ರಾಮಲಿಂಗಾರೆಡ್ಡಿಯವರು ಮಕ್ಕಳ ಉಜ್ವಲ ಭವಿಷ್ಯ ರೂಪಿಸುವಲ್ಲಿ ಶಿಕ್ಷಕರ ಪಾತ್ರವೂ ಮುಖ್ಯ ಎಂದು ಹೇಳುತ್ತಾರೆ. ಇಷ್ಟೆಲ್ಲ ಇನ್ಫ್ರಾಸ್ಟ್ರಕ್ಚರ್ ಆದಮೇಲೆ ಶಾಲೆಯಲ್ಲಿರ್ತಕ್ಕಂಥ ಟೀಚರ್ಸು ಅವ್ರ ಜವಾಬ್ದಾರಿ ಕೂಡ ಜಾಸ್ತಿ ಇರುತ್ತೆ. ಅವರು ಹೆಚ್ಚು ಮುತುವರ್ಜಿ ವಹಿಸಿ ಕೆಲಸ ಮಾಡಬೇಕು. ಮನೆಯಲ್ಲಿ ಯಾವ ರೀತಿ ಅವ್ರ ಮಕ್ಕಳು ನೋಡ್ಕೊಳ್ತಾರೋ ಅದೇ ರೀತಿ ಶಾಲೆಗೆ ಬರೋರೆಲ್ಲ ನಮ್ಮ ಮಕ್ಕಳು ಅಂತ ಅವರು ಭಾವಿಸ್ಬೇಕು. ಇತರ ಜನಪ್ರತಿನಿಧಿಗಳು ತಮ್ಮ ಕ್ಷೇತ್ರದ ಸರ್ಕಾರಿ ಶಾಲೆಗಳನ್ನು ದತ್ತು ಪಡೆದು ಅಭಿವೃದ್ಧಿ ಪಡಿಸಿದರೆ ರಾಜ್ಯದ ಪ್ರತಿ ಸರ್ಕಾರಿ ಶಾಲೆಗಳು ಅಭಿವೃದ್ಧಿಯಾಗುತ್ತವೆ ಅನ್ನೋ ಆಶಯ ರಾಮಲಿಂಗಾರೆಡ್ಡಿಯವರದು. ಅವಕಾಶ ಸಿಕ್ತು ದತ್ತು ತಗೊಳ್ಳುವಂಥದ್ದು. ಇದರಿಂದ ಈ ರೀತಿ ಅವಕಾಶ ಇರಲಿಲ್ಲ. ಆದರೂ ಕೂಡ ನಾವು ಸರ್ಕಾರಿ ಶಾಲೆಗಳಲ್ಲಿ ಆಯಾ ಸಮಯಕ್ಕೆ ಏನು ಬೇಕೋ ಅಷ್ಟು ಮಾಡ್ತಾ ಇದ್ವಿ. ಆದರೆ ಈ ಮಟ್ಟಕ್ಕೆ ಈ ದತ್ತು ಸ್ವೀಕಾರ ರಾಜ್ಯದಲ್ಲಿ ಎಲ್ಲ ಜನಪ್ರತಿನಿಧಿಗಳು ಮತ್ತು ದಾನಿಗಳು CSR ಫಂಡಲ್ಲಿ ಅಭಿವೃದ್ಧಿ ಮಾಡಬೇಕು. ಸರ್ಕಾರಿ ಶಾಲೆಗಳು ಯಾವುದೇ ಪ್ರೈವೇಟ್ ಶಾಲೆಗಳಿಗಿಂತಲೂ ಕಡಿಮೆ ಇಲ್ಲದ ರೀತಿ ಇದನ್ನು ನಾವು ಬೆಳೆಸುವಂಥ ಕೆಲಸ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಪ್ರಯತ್ನಿಸದೆ ಸೋತವರ ಚರಿತ್ರೆಯ ಸುಳಿವೂ ಇಲ್ಲ. ಪ್ರಯತ್ನಿಸಿ ಗೆದ್ದವರ ಸುವರ್ಣಾಕ್ಷರದ ಸಾಲುಗಳನ್ನು ಇತಿಹಾಸ ಎಂದಿಗೂ ಮರೆಯುವುದಿಲ್ಲ. ಹೀಗೆ ಪ್ರತಿಫಲ ಬಯಸದೆ ಮಕ್ಕಳ ಶ್ರೇಯೋಭಿವೃದ್ಧಿಗೋಸ್ಕರ ಇಂಥದ್ದೊಂದು ಅಪರೂಪದ ಅಕ್ಷರ ಕ್ರಾಂತಿಯ ಮೂಲಕ BTM ಲೇಔಟ್ ಅನ್ನು ಸುಭಿಕ್ಷೆಯ ಅಯೋಧ್ಯೆಯನ್ನಾಗಿಸುತ್ತಿರುವ ಶ್ರೀ ರಾಮಲಿಂಗಾರೆಡ್ಡಿಯವರು ನಿಜಕ್ಕೂ ಅಕ್ಷರರಾಮ. ಈ ಸರ್ಕಾರಿ ಶಾಲೆ ನಮ್ಮದು. ಈ ಶಾಲೆಯನ್ನು ಸುಂದರಗೊಳಿಸಿದ ರಾಮಲಿಂಗಾರೆಡ್ಡಿ ಸರ್ ಅವರಿಗೆ ಜೈ ಹೋ. ನನ್ನ ಶಾಲೆ ನನ್ನ ಹೆಮ್ಮೆ, ನನ್ನ ಶಾಲೆ ನನ್ನ ಹೆಮ್ಮೆ, ನಮ್ಮ ಸರ್ಕಾರಿ ಶಾಲೆ. ಸರ್ಕಾರಿ ಶಾಲೆ ನಮ್ಮ ಹೆಮ್ಮೆ. ಎಲ್ಲರೂ ಸರ್ಕಾರಿ ಶಾಲೆಗೆ ಸೇರಿ ಓದಿ ವಿದ್ಯಾವಂತರಾಗಿ ಬುದ್ಧಿವಂತರಾಗಿ. ಧನ್ಯವಾದಗಳು.